ಗೃಹ ಸಂಯೋಗಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆಗಸದಲ್ಲಿ ಅಪರೂಪದ ಗ್ರಹ ಸಂಕ್ರಮಣ. ನಾಳೆ ನಸುಕಿನ ಜಾವ 4 ಗ್ರಹಗಳ ಸಮಾಗಮವಾಗಿದೆ. ಒಂದೇ ಸಾಲಿಗೆ ಬರಲಿದೆ 4 ಗ್ರಹಗಳು ಕೂಡ. ಸರದಿ ಸಾಲಿನಲ್ಲಿ ಮಂಗಳ, ಬುಧ, ಶನಿ, ನೆಪ್ಚೂನ್. ಬೆಳಗಿನ ಜಾವ 5ರಿಂದ 5:30 ತನಕ ಗ್ರಹಕೂಟ ದರ್ಶನವಾಗಿದೆ. ಬೈನಾಕ್ಯುಲರ್ ಇಲ್ಲವೇ ಟೆಲಿಸ್ಕೋಪ್ ಮೂಲಕ ಕಣ್ತುಂಬಿಕೊಳ್ಳಿ. ನಾಳೆ ನಸುಕಿನ ಜಾವ ಆಗಸದಲ್ಲಿ ಪೂರ್ವ ದಿಕ್ಕಿಗೆ ಕಣ್ಣನಿಟ್ಟು ನೋಡಿದ್ರೆ ಕಂಪ್ಲೀಟ್ ಆಗಿ ಕಣ್ತುಂಬಿಕೊಳ್ಳಬಹುದು ಬೈನಾಕ್ಯುಲರ್ ಅಥವಾ ಟೆಲಿಸ್ಕೋಪ್ ಮೂಲಕ. ಸ್ಟಾರ್ವಾಕ್ 2 ಸ್ಕೈ ಟು ನೈಟ್ ಆಫ್ ಸಹ ಬಳಸಬಹುದು. ಯಾರಿಗುಂಟು ಯಾರಿಗಿಲ್ಲ. ಗ್ರಹಕೂಟ ನೋಡೋದನ್ನ ಮಿಸ್ ಮಾಡಬೇಡಿ. ಕಭೌತ ಪ್ರಿಯರೇ, ಮತ್ತೆ ಯಾವಾಗ ಈ ಅವಕಾಶ ಸಿಗುತ್ತೋ ಸಿಗೋದಿಲ್ವೋ ಗೊತ್ತಿಲ್ಲ. ಗೃಹ ಸಂಯೋಗಕ್ಕೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಆಗಸದಲ್ಲಿ ಅಪರೂಪದ ಗ್ರಹ ಸಂಕ್ರಮಣ. ನಾಳೆ ನಸುಕಿನ ಜಾವ 4 ಗ್ರಹಗಳ ಸಮಾಗಮವಾಗುತ್ತೆ. ಒಂದೇ ಸಾಲಿಗೆ ಬರುತ್ತೆ 4 ಗ್ರಹಗಳು ಕೂಡ. ಸರದಿ ಸಾಲಿನಲ್ಲಿ ಮಂಗಳ, ಬುಧ, ಶನಿ ಮತ್ತೆ ನೆಪ್ಚೂನ್. ಬೆಳಗಿನ ಜಾವ 5ರಿಂದ 5:30 ತನಕ ಗ್ರಹಕೂಟ ದರ್ಶನವಾಗುವಂಥದ್ದು. ಬೈನಾಕ್ಯುಲರ್ ಇಲ್ಲವೇ ಟೆಲಿಸ್ಕೋಪ್ ಮೂಲಕ ಕಣ್ತುಂಬಿಕೊಳ್ಳಬಹುದು. ಪೂರ್ವ ದಿಕ್ಕಿಗೆ ಕಣ್ಣನ್ನ ಇಟ್ಟು ನೋಡಿದ್ರೆ ಕಂಪ್ಲೀಟ್ ಆಗಿ ಬೈನಾಕ್ಯುಲರ್ ಇಲ್ಲವೇ ಟೆಲಿಸ್ಕೋಪ್ ಅನ್ನ ಬಳಸಿಬಿಟ್ಟು ಕಂಪ್ಲೀಟ್ ಆಗಿ ಒಂದೇ ಲೈನ್ ನಲ್ಲಿ ಕಂಡು ಬರುತ್ತೆ. ಸ್ಟಾರ್ವಾಕ್ 2 ಸ್ಕೈ ಟು ನೈಟ್ ಆಪ್ ಅನ್ನು ಸಹ ನಾವು ಬಳಸಿಕೊಂಡು ನೋಡಬಹುದು. ಯಾರಿಗುಂಟು ಯಾರಿಗಿಲ್ಲ ಈ ಒಂದು ಗ್ರಹಕೂಟವನ್ನು ನೋಡುವಂತಹ ಭಾಗ್ಯ. ಮಿಸ್ ಮಾಡ್ಕೋಬೇಡಿ ಯಾರೆಲ್ಲ ಕಭೌತ ಪ್ರಿಯರಿದ್ದಾರೆ. ಮತ್ತೆ ಯಾವಾಗ ಈ ಅವಕಾಶ ಸಿಗುತ್ತೋ ಗೊತ್ತಿಲ್ಲ. 4 ಗ್ರಹಗಳ ಸಂಯೋಗ ಡೋಂಟ್ ಮಿಸ್. 5 ರಾಶಿಯವರಿಗೆ ಅದೃಷ್ಟ ಭಾಗ್ಯ ಒಲಿಯುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಂದರೆ ಒಂದೇ ಲೈನ್ನಲ್ಲಿ ಈ 4 ಗ್ರಹಗಳು ಕೂಡ ಸರದಿ ಸಾಲಿನಲ್ಲಿ ಕಾಣಿಸಿಕೊಳ್ಳುವಂಥದ್ದು ನಾಳೆ ಬೆಳಗಿನ ಜಾವ. ಟೆಲಿಸ್ಕೋಪ್ ಮೂಲಕನಾದರೂ ನಾವು ನೋಡಬಹುದು, ಅಥವಾ ಬೈನಾಕ್ಯುಲರ್ ಮೂಲಕನಾದರೂ, ಅಥವಾ ಸ್ಟಾರ್ವಾಕ್ 2 ಮತ್ತು ಸ್ಕೈ ಟು ನೈಟ್ ಅನ್ನುವಂತಹ ಆಪನ್ನು ಬಳಸಿ ಕೂಡ ನೋಡಬಹುದು. ಒಂದೇ ಸಾಲಿಗೆ 4 ಗ್ರಹಗಳು ಕೂಡ ಬರುತ್ತೆ. ನಾಳೆ ನಸುಕಿನ ಜಾವ ಸಮಾಗಮವಾಗುವಂಥದ್ದು. ಯಾರಿಗುಂಟು ಯಾರಿಗಿಲ್ಲ ಈ ಒಂದು ಭಾಗ್ಯ. ಅದೃಷ್ಟ ಕೂಡ ಒಲಿದು ಬರುತ್ತೆ 5 ರಾಶಿಯವರಿಗೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದೇ ಸಾಲಿಗೆ 4 ಗ್ರಹಗಳು. ಸರದಿ ಸಾಲಿನಲ್ಲಿ ಮಂಗಳ, ಬುಧ, ಶನಿ ಮತ್ತೆ ನೆಪ್ಚೂನ್.